ಮದರ್ ತೆರೇಸಾ ಯಾವುದೋ ದೇಶದ ಹೆಣ್ಣು ಮಗಳು ಭಾರತಕ್ಕೆ ಬಂದು ಶಿಕ್ಷಕಿಯಾಗಿ ಕೆಲಸ ಮಾಡೋಳು, ಕಿಟಕಿಯಿಂದ ಹೊರಗಡೆ ನೋಡಿ ಏನೋ ಲೆಪ್ರಸಿ ಪೇಷಂಟ್ ಬಿದ್ದಿದ್ದಾನೆ, ಇವಳು ಚಾಕ್ ಪೀಸ್ ಬಿಟ್ಟು ಇಲ್ಲ ಅವನ ಕಡೆ ಹೋಗಿ ಅವನ ತೊಡೆ ಮೇಲೆ ತಗೊಂಡು ಅವ್ನಿಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಹೇಳಿ ಈ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಬಿಟ್ಟು ಹೆಲ್ತಿಗೆ ಬಂದ್ರು. ಹೆಲ್ತ್ ಬಂದಿದ್ರಿಂದ ಅವ್ರ ಫಂಡಿಂಗ್ ಎಲ್ಲ ಸ್ಟಾಪ್ ಆಯ್ತು. ನಮ್ಮ ಊರಲ್ಲೇ ನಮಗೆ ದುಡ್ಡು ಕಳ್ಸಿಲ್ಲ, ಅಪ್ಪ ಕಳ್ಸಿಲ್ಲ ಅಂದ್ರೆ ಎಷ್ಟೋ ತಲೆಬಿಲೆ ಆಗುತ್ತೆ. ಬೇರೆ ದೇಶದ ಹೆಣ್ಮಗಳು ಇಲ್ಲಿ ಈ ಊರಲ್ಲಿ ಬಂದು ಫಂಡಿಂಗೇ ಸ್ಟಾಪು, ಅವರ ಒಂದು ಕಮ್ಯುನಿಟಿನೇ ಅವ್ರಿಗೆ ಬಹಿಷ್ಕಾರ ಹಾಕುತ್ತೆ, ನೀ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನೀನು ಶಿಕ್ಷಣಕ್ಕೆ ಬರಬೇಕು ಅಂತ. ಇಲ್ಲ, ನನಗೆ ಅಲ್ಲೇ ಇದೆ ನನ್ನ ಜೀವ, ನನ್ನ ಶಕ್ತಿ ಅಲ್ಲಿದೆ, ನಾಲ್ ಮಾಡೋಳು ಅಂತ ಹೇಳಿ ಕೊನೆಗೆ ಎಲ್ಲ ಡಾಕ್ಟರ್ದು ಕಾಲು ಬಿದ್ದು 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 ಪ್ಲೀಸ್ ಬರ್ರಿ, ಸಾಯ್ತಾ ಇದ್ದಾನೆ ಅವ್ನಿಗೆ ಸ್ವಲ್ಪ. ಅವ್ರು ಡಾಕ್ಟರ್ಸ್ ಅಂತ ಇದ್ರಂತೆ, ಹಂಗೂ ಸಾಯ್ತಾನೆ, ಯಾಕೆ ನಮ್ಮ ಸಮಯ ವೇಸ್ಟ್ ಮಾಡ್ತೀಯ ಅಂತ, ನಿಂದ ಯಾಕೋ ಅದ್ರ ಸಮಯ ವೇಸ್ಟ್ ಮಾಡ್ತೀಯ, ಬಿಟ್ಬಿಡು ಅಂತ. ಅವಾಗ ಮದರ್ ತೆರೇಸಾ ಅಂತಿದ್ರಂತೆ, ಅವ್ನು ಸಾಯ್ತಾನೆ ಅಂತ ನನಗೂ ಗೊತ್ತಿದೆ, ಆದ್ರೂ ನಾವು ಟ್ರೀಟ್ಮೆಂಟ್, ಯಾಕಂದ್ರೆ ಅವನಿಗೆ ಸಾಯಿ ಹೊತ್ತಿನಲ್ಲಿ ಅವ್ನಿಗೆ ಅನಿಸ್ಬಾರ್ದು, ನನ್ನವ್ರು ಯಾರು ಇದ್ದಿದ್ದಿಲ್ಲಲ್ಲ ಅಂತ ಅನಿಸ್ಬಾರ್ದು, ನನ್ನೊಬ್ರು ನೋಡ್ಕೊಂಡ್ರು ಅನ್ನೋ ಒಂದು ಫೀಲಿಂಗ್ ನಲ್ಲಿ ಸತ್ತೋಲಿ ಅವನು. ಬಟ್ ಮಾಡಿ ಅಷ್ಟು ಕಾಲು ಬಿದ್ದು 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 ಹೆಣ್ಮಗಳು ಇವತ್ತು ಕಲ್ಕತ್ತಾದಲ್ಲಿ ನಿರ್ಮಲ ಹೃದಯ ಏನ್ ಸ್ಥಾಪನೆ ಮಾಡಿದ್ರು ಮದರ್ ತೆರೇಸಾ, ಅಲ್ಲಿ ಇವತ್ತು ಡಾಕ್ಟರ್ಸು ವಾಲಂಟಿಯರ್ ಆಗಿ ಒಳ್ಳೆ ಶ್ರೇಷ್ಠ ಡಾಕ್ಟರ್ ವಾಲಂಟಿಯರ್ ಆಗಿ ಒಂದು 15 ದಿವಸ ಅಲ್ಲಿ ಸರ್ವಿಸ್ ಕೊಡ್ಬೇಕಂದ್ರೆ ಎಷ್ಟೋ ವರ್ಷ ವೇಟ್ ಮಾಡ್ಬೇಕು, ವೇಟಿಂಗ್ ಲಿಸ್ಟ್ ಇದೆ.